ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಮಾತನಾಡುವ ದೇವರಾದ ಆ ಜೀವಿತವೆಂಬ ಹಡಗಿನ ಒಳ್ಳೆಯ ನಾವಿಕನಾದ ರಕ್ಷಣೆದಾಯಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ, ದೇವರ ಕುಮಾರ ದೇವರು ಆದ ಯೇಸು ಕ್ರಿಸ್ತನ ನಾಮದಲ್ಲಿ ವಾಕ್ಯ ಭಾಗವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ನಾವು ಆಲಿಸಲಿರುವ ದೇವರ ಪರಿಶುದ್ಧ ಜೀವವುಳ್ಳ ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಹಡಗುಗಳು. ಹೌದು ಪ್ರಿಯರೇ, ಪರಿಶುದ್ಧ ಗ್ರಂಥ ಭಾಗದಿಂದ ಅನೇಕ ಹಡಗುಗಳನ್ನು ಮಾಡುವ ಮೂಲಕ ದೇವರು ಅನೇಕರನ್ನು ರಕ್ಷಿಸಿದ್ದಾನೆ ಪ್ರಿಯರೇ. ಆ ಹಡಗುಗಳು ಎನ್ನುವ ಅಂಶ ಮೂಲಕ ಈ ದಿನ ನಾವು ವಾಕ್ಯ ಭಾಗದ ದೈವಜ್ಞಾನವನ್ನು, ರಕ್ಷಣಾ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧ ಆತ್ಮನಲ್ಲಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಸಹಾಯವನ್ನು, ಅರ್ಥ ಮಾಡಿಕೊಳ್ಳುವ ದೇವರ ಜ್ಞಾನವನ್ನು, ಬುದ್ಧಿ ವಿಕಾಸವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ, ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ಲೋಕದ ಬೆಳಕಾದ ದೇವರೇ, ನಮ್ಮ ಹೃದಯದ ಬೆಳಕಾದ ದೇವರೇ, ತಂದೆಯೇ ಯೇಸುವೆ, ಹಡಗುಗಳು ಎನ್ನುವ ಅಂಶ ಭಾಗವನ್ನು ನಿಮ್ಮ ಪರಿಶುದ್ಧ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ ಯಾವುದಕ್ಕಾಗಿ ಹಡಗುಗಳನ್ನು ನಿರ್ಮಿಸಿದ್ದೀರಿ, ಯಾವುದಕ್ಕಾಗಿ ಹಡಗುಗಳನ್ನು ನಿರ್ಮಿಸು ಎಂದಿದ್ದೀರಿ, ಯಾವುದು ನಿಮ್ಮ ಹಡಗು ಆಗಿದೆ ಪ್ರಭುವೇ ಎನ್ನುವುದನ್ನು ಧ್ಯಾನಿಸುವಾಗ ನೀವೇ ತಂದೆಯ ಆತ್ಮನೇ, ಪರಿಶುದ್ಧ ಆತ್ಮನೇ, ನಮ್ಮೊಂದಿಗೆ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ನಾವು ಕೂಡ ಆ ಯೇಸು ಕ್ರಿಸ್ತ ಎನ್ನುವ ಆ ಸುವಾರ್ತೆಯ ಹಡಗಿನಲ್ಲಿ, ಯೇಸು ಕ್ರಿಸ್ತ ಎನ್ನುವ ವಾಕ್ಯದ ಹಡಗಿನಲ್ಲಿ, ಜೀವ ಕೊಡುವ ಆತ್ಮನು ಆಗಿರುವ ಪರಿಶುದ್ಧ ಆತ್ಮನೆಂಬ ಹಡಗಿನಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಆ ಸ್ವರ್ಗದಿಂದ ಇಳಿದು ಬಂದ ದೇವರ ಬೆಳಕಾದ ಯೇಸು ಕ್ರಿಸ್ತ ಎಂಬ ಹಡಗಿನಲ್ಲಿ ಕುಳಿತು ನಾವು ರಕ್ಷಣೆ ಹೊಂದಿ ಆ ಸಮಗ್ರ ಸತ್ಯಕ್ಕೆ ಸೇರಲು, ನಿತ್ಯ ಜೀವನ ಪಡೆಯಲು, ಅನೇಕರನ್ನು ಆ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಸಲು ನಮ್ಮನ್ನು ಕೃಪೆ, ಸತ್ಯ ಸಂಪೂರ್ಣರನ್ನಾಗಿ ಮಾಡಬೇಕೆಂದು ಈ ವಾಕ್ಯ ಭಾಗದಿಂದ ನಮ್ಮೆಲ್ಲರನ್ನು ಸೈತಾನನ ಮೇಲೆ ಜಯಗೊಳಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಬನ್ನಿರಿ ಪ್ರಿಯರೇ, ಹಡಗುಗಳು ಎನ್ನುವ ಅಂಶ ಭಾಗ ನಾವು ನೋಡುವುದಾದರೆ, ಒಂದನೇದು ಮೋಶೆ ಹಡಗು ಪ್ರಿಯರೇ. ಮೋಶೆ ಹಡಗು. ನಾವು ಮೋಶೆ ಹುಟ್ಟಿದ ದಿನಗಳೊಳಗೆ ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ನದಿಯಲ್ಲಿ ಎಸೆಯಬೇಕೆಂದು ಐಗುಪ್ತ ರಾಜನಾದ ಫರೋ ಆಜ್ಞಾಪಿಸಿದ್ದನು ಪ್ರಿಯರೇ. ಆ ಮೋಶೆಯನ್ನು ಕಾಪಾಡುವುದಕ್ಕಾಗಿ ಒಂದು ಜಂಬು ಹುಲ್ಲಿನ ಹಡಗನ್ನು ಮಾಡಲಾಯಿತು ಪ್ರಿಯರೇ. ನಾವು ವಿಮೋಚನ ಕಾಂಡ 2ನೇ ಅಧ್ಯಾಯ 3ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರಿಯರೇ. ಎಕ್ಸೋಡಸ್ ಚಾಪ್ಟರ್ 2 ವರ್ಸ್ 1 to 3 ವರ್ಡ್. ನಾವು ವಿಮೋಚನೆ ಕಾಂಡ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ ಭಾಗದವರೆಗೆ ನೋಡುವುದಾದರೆ ಪ್ರೇರೆ, ಮೋಶೆಯ ಜನನವು ಬಾಲ್ಯವು. ಮೋಶೆಯ ಹಡಗಿನ ಕುರಿತು ನೋಡುವುದಾದರೆ ಪ್ರೇರೆ, ಮೋಶೆಯ ಜನನವು ಬಾಲ್ಯವು. ಇಲ್ಲಿ 2ನೇ ಅಧ್ಯಾಯ ವಿಮೋಚನೆ ಕಾಂಡ 2ನೇ ಅಧ್ಯಾಯ 1ನೇ ವಾಕ್ಯದ 3 ವಾಕ್ಯದವರೆಗೆ ನೋಡುವುದಾದರೆ, ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಮೋಶೆಯ ಬಗ್ಗೆ ಪ್ರೇರೆ, ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆ ಮಾಡಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು, ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿ ಇಟ್ಟಳು. ಕೂಸಿಗೆ 4ನೇ ವಾಕ್ಯ, ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. 5ನೇ ವಾಕ್ಯ, ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯಲ್ಲಿ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡಿದಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು, 6ನೇ ವಾಕ್ಯ, ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿ 7ನೇ ವಾಕ್ಯ, ಆಗಲೇ ಅದರ ಅಕ್ಕ
ಬಂದು ಫರೋಹನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಹಾಲು ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು. 8ನೇ ವಾಕ್ಯ, ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆದುಕೊಂಡು ಬಂದಳು. 9ನೇ ವಾಕ್ಯ, ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. 10ನೇ ವಾಕ್ಯ, ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶೆ ಎಂದು ಹೆಸರಿಟ್ಟಳು. ಪ್ರೇರೆ, ಮೋಶೆ ಅಂದರೆ ನೀರಿನೊಳಗಿಂದ ಎಳೆಯಲ್ಪಟ್ಟವನು, ಮೇಲೆ ಬಂದಾತನು. ಹೌದು, ಹೀಗೆ ನಾವು ಮೋಶೆಯ ಜನನವು ಬಾಲ್ಯವನ್ನು ಕುರಿತು ನೋಡ್ತೇವೆ ಪ್ರೇರೆ. ಆ ಮೋಶೆ ಹುಟ್ಟಿದ ದಿನಗಳೊಳಗೆ ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ನದಿಯಲ್ಲಿ ಸಾಯಿಸಬೇಕೆಂದು. ಯಾಕೆಂದರೆ ಈಜಿಪ್ಟರ ಜನಸಂಖ್ಯೆ ಕಡಿಮೆಯಾಗಿತ್ತು. ದೇವಜನರಾದ ಇಸ್ರಾಯೇಲರ ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರು ಗಂಡು ಮಕ್ಕಳು ಹೆಚ್ಚಾದರೆ ಈಜಿಪ್ಟರ ಮೇಲೆ ದಾಳಿ ಮಾಡಬಹುದು ಎಂದು ಗಂಡು ಮಗುವಿನ ಸಂಖ್ಯೆ ಕಡಿಮೆ ಮಾಡಲು ಪ್ರತಿಯೊಂದು ಹುಟ್ಟುವ ಗಂಡು ಮಗುವನ್ನು ಸಾಯಿಸಬೇಕೆಂದು ಫರೋ ಆಜ್ಞೆ ಮಾಡಿರುತ್ತಾನೆ ಪ್ರೇರೆ. ಆಗ ಐಗುಪ್ತ ರಾಜನ ಫರೋ ಆಜ್ಞಾಪಿಸಿದಾಗ ಮೋಶೆ ಆತನನ್ನು ಕಾಪಾಡುವುದಕ್ಕೆ ಆತನ ತಾಯಿ ಒಂದು ಜಂಬು ಹುಲ್ಲಿನ ಪೆಟ್ಟಿಗೆಯನ್ನು ರೆಡಿ ಮಾಡುತ್ತಾಳೆ ಪ್ರೇರೆ. ಅದು ಚಿಕ್ಕ ಮಣ್ಣಿನಿಂದಲೂ, ಜೇಡಿ ಮಣ್ಣಿನಿಂದಲೂ ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿದಳು ಪ್ರೇರೆ. ಅದು ಆಪಿನ ಪೆಟ್ಟಿಗೆ. ಹೌದು, ಆಪಿನ ಪೆಟ್ಟಿಗೆಯಲ್ಲಿ ಜಂಬು ಹುಲ್ಲಿನಿಂದ ಅಡುಗೆ ಮಾಡಲಾಗಿತ್ತು. ಇದು ಮೊದಲನೇ ಅಡುಗೆ ಪ್ರೇರೆ. ಹೌದು, ಚಿಕ್ಕ ಮಗುವಾಗಿರುವ ಮೋಶೆಗೆ ಚಿಕ್ಕ ಜಂಬು ಹುಲ್ಲಿನ, ಆಪಿನ ಹುಲ್ಲಿನ ಅಡುಗೆ ಪ್ರೇರೆ. ಹೌದು, ಆತ ರಾಜನ ಮನೆಯಲ್ಲಿ ಬೆಳೆಯುವಂತೆ ದೇವರು ಆತನಿಗೆ ಅನುಗ್ರಹಿಸಿದನು. ಎರಡನೇ ಅಡುಗು ನಾವು ನೋಡುವುದಾದರೆ ನೋಹನು ಮಾಡಿದ ಅಡುಗು ಪ್ರೇರೆ. ನೋಹನು ಅಡುಗು ನಾವು ಇಲ್ಲಿ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ನಾವು ಆದಿಕಾಂಡ 8ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯ 13ನೇ ವಾಕ್ಯದಿಂದ ನೋಡೋಣ ಪ್ರೇರೆ. ಜೆನೆಸಿಸ್ ಚಾಪ್ಟರ್ 6 ವರ್ಸ್ 13 to 14th ವರ್ಡ್. ಇಲ್ಲಿ ನೋಡುವುದಾದ ಪ್ರೇರೆ 13ನೇ ವಾಕ್ಯ, ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ಅಂದರೆ ದೇಹದಲ್ಲಿರುವ ಎಲ್ಲ ಪ್ರಾಣಿ ಮನುಷ್ಯರಿಗೂ ಅಂತ್ಯವನ್ನು ನೇಮಿಸಿದ್ದೇನೆಂದು ನೋಹನೊಂದಿಗೆ ದೇವರು ಮಾತಾಡುತ್ತಿದ್ದಾನೆ ಪ್ರೇರೆ. ಭೂಲೋಕವು ಅವರ ಅಂದರೆ ಮನುಷ್ಯರ ಅನ್ಯಾಯದಿಂದ ತುಂಬಿದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. 14ನೇ ವಾಕ್ಯ, ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬು ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ನೋಡ್ರಿ, ನೋಹನಿಗೆ ದೇವರು ಮಾತನಾಡುತ್ತಾನೆ, ನೀನು ತುರಾಯಿ ಮರದಿಂದ ಒಂದು ನಾವೆ ಅಂದರೆ ಅಡುಗು ಪ್ರೇರೆ, ನಾವೆ ಅಡುಗನ್ನು ಮಾಡಿಕೋ. ನಾನು ಎಲ್ಲ ದೇಹದವರಿಗೂ ಮನುಷ್ಯರಿಗೂ ಅಂತ್ಯವನ್ನು ನೇಮಿಸಿದ್ದೇನೆ. ಕಾರಣ ಭೂಲೋಕವು ಆ ಮನುಷ್ಯರ ಅನ್ಯಾಯದಿಂದ ತುಂಬಿದೆ. ಆದ್ದರಿಂದ ನಾನು ಅವರನ್ನು ಭೂಮಿಯ ಮೇಲೆ ಇರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ಆ ರಾಳವನ್ನು ಹಚ್ಚಬೇಕು. ಅಂದರೆ ಜೇಡಿ ಮಣ್ಣು ಥರ ರಾಳ ಪ್ರೇರೆ, ಮಣ್ಣಿನ ಪದಾರ್ಥ. ಹೌದು, ಇದು ನೋಹನು ಮಾಡಿದ ಅಡುಗು ಪ್ರೇರೆ. ದೇವರು ಸೂಚಿಸಿದ ಮಾರ್ಗದರ್ಶನ, ಡೈರೆಕ್ಟ್ ಮಾಡಿದ ಅಡುಗು. ಹೌದು, ಹೀಗೆ 40 ದಿನ ಹಗಲು ರಾತ್ರಿ ಮಳೆ ಬಂತು ಪ್ರೇರೆ. ಅನೇಕ ಶುದ್ಧವಾದ ಪ್ರಾಣಿಗಳು 7 ಜೊತೆ, ಅಶುದ್ಧವಾದ ಪ್ರಾಣಿ ಪಕ್ಷಿಗಳು 1 ಜೊತೆ ತೆಗೆದುಕೊಂಡು ಒಳಗಡೆ ದೇವರ ಆಜ್ಞೆಯಂತೆ ಒಳಗಡೆ ಹೋದ ಪ್ರೇರೆ. ಅವರು 3 ಅಂತಸ್ತು ಒಳಗಡೆ ಇತ್ತು ಹಡಗಿನಲ್ಲಿ ಪ್ರಾಣಿಗಳಿಗೋಸ್ಕರ. ಮತ್ತು ನೋಹನ ಹೆಂಡತಿ, ಮಕ್ಕಳು, ಸೊಸೆಯರು 8 ಜನ ಮಾತ್ರ ಆ ನೀರಿನಿಂದ ರಕ್ಷಣೆ ಹೊಂದಿದೆ ಪ್ರೇರೆ. ಆದಿಕಾಂಡ 6ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರೇರೆ, ಆದಿಕಾಂಡ 6ನೇ ಅಧ್ಯಾಯ 18, 19ನೇ ವಾಕ್ಯ, 18ನೇ ವಾಕ್ಯ, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ಆದರೆ ನೀನು ತುರಾಯಿ ಮರದಿಂದ ಒಂದು ನಾವೆಯನ್ನು ಮಾಡಿಕೊಳ್ಳಬೇಕು. ಮತ್ತು ಆದರೆ ನಿನ್ನ ಕೂಡ ನೀನು ಒಳಗಡೆ ಹೋಗಬೇಕು. ಆದರೆ ನಿನ್ನ ಕೂಡ 18ನೇ ವಾಕ್ಯ, ಆದರೆ ನಿನ್ನ ಕೂಡ
ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು, ಹೆಂಡತಿ, ಮಕ್ಕಳು, ಸೊಸೆಯರ ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ಅದು ಪ್ರೇರೆ. ನೋಹನ ಕೈಯಿಂದ ತುರಾಯಿ ಮರದಿಂದ ಹಡಗು ನಾವೇನು ಮಾಡಿಸಿ ಅವ್ರ ಕುಟುಂಬವನ್ನು ಅದರೊಳಗೆ ಪ್ರವೇಶ, ಹೆಂಡತಿ, ಮಕ್ಕಳು, ಸೊಸೆಯರ ಸಹಿತವಾಗಿ ನಾವೆಯಲ್ಲಿ ಸೇರಬೇಕೆಂದು ಹೇಳಿದ 19ನೇ ವಾಕ್ಯ. ಆದಿಕಾಂಡ 6ನೇ ಅಧ್ಯಾಯ 19ನೇ ವಾಕ್ಯ. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು, ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಅದು ಪ್ರೇರೆ. ಜೀವಿಗಳ ಪ್ರತಿಯೊಂದು ಜಾತಿ ಗಂಡು ಹೆಣ್ಣು ಹೀಗೆ ಎರಡೆರಡನ್ನು ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಕಾಪಾಡಬೇಕೆಂದು ಹೇಳಿದ ಪ್ರೇರೆ. ಪಶು ಪಕ್ಷಿ 20ನೇ ವಾಕ್ಯ. ಆದಿಕಾಂಡ 6ನೇ ಅಧ್ಯಾಯ 20ರಿಂದ 22ರವರೆಗೆ. ಪಶು ಪಕ್ಷಿ ಕ್ರಿಮಿ ಇವುಗಳ ಸಕಲ ಜಾತಿಗಳಲ್ಲಿಯೂ ಎರಡೆರಡು ಬದುಕುವುದಕ್ಕಾಗಿ ನಿನ್ನ ಬಳಿಗೆ ಬರುವವು ಮತ್ತು ನಿನಗೂ ಅವುಗಳಿಗೂ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು ಎಂದು ಹೇಳಿದನು. ದೇವರ ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಅದು ಪ್ರೇರೆ. ಇದು ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ದೇವರ ವಾಕ್ಯದಲ್ಲಿ ದೇವರು ಸ್ವತಃ ಮಾಡಿಸಿದ ಹಡಗು ಪ್ರೇರೆ. ನೋಹನ ಹಡಗು. 1ನೇದು ಮೋಶೆ ತಾಯಿಯ ಮುಖಾಂತರ ಆಪಿನ ಹುಲ್ಲಿನ ಜಂಬು ಪೆಟ್ಟಿಗೆ ಮಾಡಿದ ಪ್ರೇರೆ ಹಡಗು. ಮೋಶೆಗೆ ಚಿಕ್ಕ ಹಡಗು, ಆಪು ಹುಲ್ಲಿಂದು ಜಂಬಿನ ಹುಲ್ಲಿನ ಪೆಟ್ಟಿಗೆ. ಅದು ಪ್ರೇರೆ. ಹೀಗೆ ಮೋಶೆ ರಕ್ಷಿಸಲ್ಪಟ್ಟ ಫರೋಹನ ಕುಮಾರ ಮೂಲಕ ಬೆಳೆಯುವಂತೆ ಮಾಡಿದ ಆ ಹಡಗಿನ ಮೂಲಕ. ಮತ್ತು 2ನೇದಾಗಿ ನೋಹನು ದೇವರ ಅಪ್ಪಣೆ ಮೇರೆಗೆ ತುರಾಯಿ ಮರದಿಂದ ಹಡಗನ್ನು ಮಾಡಿದ ಪ್ರೇರೆ. ಮತ್ತು ಹೆಂಡತಿ, ಮಕ್ಕಳು, ಸೊಸೆಯರು, ಅನೇಕ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಪ್ರತಿ ಜಾತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಎರಡೆರಡನ್ನು ನಾವೆಯೊಳಗೆ ಸೇರಿಸಿ ನಿನ್ನೊಂದಿಗೆ ಕಾಪಾಡಬೇಕೆಂದು ಹೇಳಿದ ಪ್ರೇರೆ. ಹೀಗೆ ಸಕಲ ವಿಧವಾದ ಆಹಾರ ಪದಾರ್ಥ ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕು. 40 ದಿನ ಹಗಲಿರುಳು ಮಳೆಯನ್ನು ತರಲು ಹೊರಟಿದ್ದೇನೆ. ಹೀಗೆ ಪ್ರೇರೆ ಅವರು ಒಳಗಡೆ ಪ್ರವೇಶ ಆದರು. ನಂತರ 7ನೇ ಅಧ್ಯಾಯ 24ನೇ ವಾಕ್ಯ ಪ್ರೇರೆ. ಆದಿಕಾಂಡ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡೋದಾದರೆ, ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಪ್ರೇರೆ 40 ದಿನ ಹಗಲು ರಾತ್ರಿ ಮಳೆ ಬರುವಂತೆ ಮಾಡಿದ ದೇವರು ಆ ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತಂತ ಪ್ರೇರೆ. 150 ದಿನ ಅಂದರೆ ಸುಮಾರು 4 ತಿಂಗಳು. ಒಂದು ತಿಂಗಳಿಗೆ 30 ದಿನ. ಹೌದು ಪ್ರೇರೆ. 30 60, ಇನ್ನೊಂದು 30 ಆದರೆ 90, ಇನ್ನೊಂದು 30 ಆದರೆ 120, ಇನ್ನೊಂದು 30 ಆದರೆ 150, ಅಂದರೆ 5 ತಿಂಗಳು ಪ್ರೇರೆ. 5 ತಿಂಗಳು ಆ 40 ದಿನ ಹಗಲು ರಾತ್ರಿ ಬಂದ ಮಳೆ ಎಲ್ಲ ದೇಹಿಗಳನ್ನು, ಅಂದರೆ ಎಲ್ಲ ಮನುಷ್ಯ ಸ್ತ್ರೀ ಪುರುಷರನ್ನು, ಭೂಮಿಯ ಮೇಲೆ ಕೆಟ್ಟು ಹೋದ ಎಲ್ಲ ನರಪುತ್ರಿಯರನ್ನು 40 ದಿನ ಹಗಲು ರಾತ್ರಿ ಮಳೆ ಸುರಿಸೋರ ಮೂಲಕ ದೊಡ್ಡ ಮಳೆ ನಾಶವಾದರು ಪ್ರೇರೆ. ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಅವುಗಳಲ್ಲಿ ನೋಹನ ಕುಟುಂಬ, ಮನುಷ್ಯ ಜಾತಿಯಲ್ಲಿ ನೋಹನ ಹೆಂಡತಿ, ಅವರ 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯರು, ಮತ್ತು ಶುದ್ಧವಾದ ಪ್ರಾಣಿಗಳಲ್ಲಿ ಅನೇಕ, ಅಶುದ್ಧ ಪ್ರಾಣಿಗಳಲ್ಲಿ ಕೆಲವು ಪಶುಗಳು ಅಥವಾ ಕ್ರಿಮಿಕೀಟ ಇವುಗಳಿಗೆ ಜಾತಿಗೆ ಅನುಸಾರವಾಗಿ ನೋಹನ ಬಳಿಗೆ ಬರುತ್ತವೆ ಪ್ರೇರೆ. ಅವುಗಳೆಲ್ಲ ನಾವೆಯೊಳಗೆ ಸೇರುತ್ತವೆ ದೇವರ ಅಪ್ಪಣೆ ಮೇರೆಗೆ. ಹೌದು, ದೇವರು ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಜಲಪ್ರಳಯವು 40 ದಿನ ಭೂಮಿಯ ಮೇಲಿದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ನೀರಿನ ಮೇಲೆ ಆ ನಾವೇ ತೇಲಾಡಿತು. ಅದು ಪ್ರೇರೆ. ಹೀಗೆ 150 ದಿನ ಪ್ರಳಯದ ನೀರು ಭೂಮಿಯ ಮೇಲೆ ಪ್ರಬಲವಾಯಿತು. 8ನೇ ಅಧ್ಯಾಯ, ಆದಿಕಾಂಡ 8ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. ಹೀಗೆ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಪಶು ಮೃಗಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. 2ನೇ ವಾಕ್ಯ, ಭೂಮಿಯ ಕೆಳಗಿನ ಸಾಗರದ ಸೆಲೆಗಳು, ಆಕಾಶದ ತೂಬುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಆ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. 4ನೇ ವಾಕ್ಯ, 7ನೇ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. 5ನೇ ವಾಕ್ಯ, 10ನೆಯ ತಿಂಗಳಿನವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಿನ ಮೊದಲನೇ ದಿನದಲ್ಲಿ
ಬೆಟ್ಟಗಳ ಶಿಖರಗಳು ಕಾಣಬಂದವು. 6ನೇ ವಾಕ್ಯ, ಆದಿಕಾಂಡ 8ನೇ ಅಧ್ಯಾಯ 6ನೇ ವಾಕ್ಯ. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ 8ನೇ ವಾಕ್ಯ, ನೀರು ಇಳಿಯಿತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. 9ನೇ ವಾಕ್ಯ, ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. 10ನೇ ವಾಕ್ಯ, ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು. ಮತ್ತೆ 7 ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. 601ನೇ ವರ್ಷದ ಮೊದಲನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು. ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು ನೋಡಲಾಗಿ ಆಹಾ, ಭೂಮಿಯು ಆರಿ ಹೋಗಿತ್ತು. 2ನೇ ತಿಂಗಳಿನ 20ನೆಯ ದಿನದಲ್ಲಿ ಭೂಮಿಯು ಒಣಗಿತ್ತು. ಅದು ಪ್ರೇರೆ. ಹೀಗೆ 15-16ನೇ ವಾಕ್ಯ, ಆದಿಕಾಂಡ 8ನೇ ಅಧ್ಯಾಯ 15-16ನೇ ವಾಕ್ಯ. ಆಗ ದೇವರು ನೋಹನಿಗೆ, ನೀನು ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಎಲ್ಲ ಜೀವಿಗಳಿಗೂ ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ, ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು. ಮೃಗ ಪಕ್ಷಿ ಪಶು ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಅದು ಪ್ರೇರೆ. ಹೀಗೆ ಮತ್ತೆ ಹೊಸ ಸೃಷ್ಟಿ ಮತ್ತೆ ಚಾಲಿತ ಪ್ರೇರೆ. ನೋಹನ ಮುಖಾಂತರ ಕೆಲವು ಪಶು ಪ್ರಾಣಿಗಳನ್ನು ಕಾಪಾಡೋದ್ರ ಮುಖಾಂತರ 8 ಜನರು ಮಾತ್ರ ಕಾಪಾಡಲ್ಪಡುವುದರ ಮುಖಾಂತರ. ಹೌದು ಪ್ರೇರೆ. 4 ಜನ ಸ್ತ್ರೀಯರು, 4 ಜನ ಪುರುಷರು. ಹೌದು, ಭೂಮಿಗೆ 4 ದಿಕ್ಕಿದ್ದಂತೆ. ಹೌದು. ಹೀಗೆ ದೇವರು ನೋಹನ ಮೂಲಕ ತುರೈ ಮರದಿಂದ ನಾವೇನು ಮಾಡಿಸಿದ ಪ್ರೇರೆ. ಹೀಗೆ 8 ಜನ ರಕ್ಷಿಸಲ್ಪಟ್ಟರು. ದೇವರ ಮಾರ್ಗದರ್ಶನದಿಂದ ಮೂಲಕ ಉಂಟಾದ ನೋಹನ ಹಡಗು ಪ್ರೇರೆ. ಹೀಗೆ ನಾವು ನೋಡುತ್ತೇವೆ. ಮತ್ತು ಇನ್ನೊಂದು ಹಡಗು ನೋಡೋದಾದ ಪ್ರೇರೆ, 1ನೇ ಹಡಗು ನೋಡಿದೆವು, ಮೋಶೆಯ ಹಡಗು. ಮೋಶೆಯ ತಾಯಿಯು ಆಪು ಹುಲ್ಲಿನ ಮೂಲಕ ಜಂಬು ಪೆಟ್ಟಿಗೆಯನ್ನು ಅಡುಗೆ ಮಾಡುತ್ತಾರೆ ಪ್ರೇರೆ. ಜೇಡಿ ಮಣ್ಣಿನಿಂದ ಅಥವಾ ಮಣ್ಣಿನ ರಾಳವನ್ನು ಒಳಗು ಹಚ್ಚಿ. ಹೌದು, ಹಡಗು, ಚಿಕ್ಕ ಹಡಗು ಮೋಶೆಯದು. 2ನೇದು ನೋಹನ ಹಡಗು ಪ್ರೇರೆ. ದೇವರ ಮಾರ್ಗದರ್ಶನ ಮೂಲಕ ತುರಾಯಿ ಮರದಿಂದ ಮಾಡಿ ಕುಟುಂಬ ರಕ್ಷಿಸಲ್ಪಡುತ್ತದೆ. ಅನೇಕ ಪಶು ಪ್ರಾಣಿ ಪಕ್ಷಿಗಳು ರಕ್ಷಿಸಲ್ಪಡುತ್ತವೆ. ಅದರಿಂದ ಉಂಟಾದ ಸೃಷ್ಟಿ ಇವತ್ತಿನವರೆಗೆ ಇರುವ ಸೃಷ್ಟಿ ಪ್ರೇರೆ. ಮೊದಲನೇ ಸೃಷ್ಟಿಯನ್ನು ದೇವರು 40 ದಿನ ಹಗಲು ರಾತ್ರಿ ಮಳೆಯ ಮೂಲಕ ನಾಶ ಮಾಡಿದನು. ನೀರು ನೋಡಿದವಲ್ಲ ಪ್ರೇರೆ, ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು ಅಂತ. 140 ದಿವಸದ ಮಳೆಯ ನೀರು 150 ದಿನ ಅಂದರೆ 5 ತಿಂಗಳು ಸುಮಾರು ಅಷ್ಟರವರೆಗೆ ಹೆಚ್ಚುತ್ತಾ ಬಂತಂತ ಪ್ರೇರೆ. ಮತ್ತು ಅದು ಕಡಿಮೆ ಇಳುವುದಕ್ಕೆ ನೋಡಿದರೆ ಸುಮಾರು 10 ತಿಂಗಳು 11 ತಿಂಗಳು ಕಳೆಯುತ್ತಿದೆ. ವರ್ಷ ಸಮೀಪ ಅವ್ರ ಭೂಮಿಗೆ ಬರಲು ಸುಮಾರು ವರ್ಷ ಆಯಿತು ಪ್ರೇರೆ. ಮತ್ತೆ ಹೌದು, ಹಡಗಿನಿಂದ ಅದಕ್ಕೆ ಬೇಕಾದ ವರ್ಷ ಪೂರ್ತಿ ಬೇಕಾದ ಆಹಾರ ಪದಾರ್ಥ, ದವಸ ಧಾನ್ಯಗಳನ್ನು ಎಲ್ಲ ಪ್ರಾಣಿಗಳಿಗೂ ನಿಮಗೂ ಬೇಕಾದ ಸಕಲ ವಿಧವಾದ ಆಹಾರ ಪದಾರ್ಥಗಳು ನಿನ್ನ ಬಳಿಯಲ್ಲಿ ಕೂಡಿಸಿಡಬೇಕೆಂದು ದೇವರು ಹೇಳಿದ್ದನು. ಅದೇ ಅಪ್ಪಣೆ ಪ್ರಕಾರ ನೋಹನು ಮಾಡಿದ್ದನು ಪ್ರೇರೆ. ಹೌದು. ಹೀಗೆ 1ನೇದು ಮೋಶೆ ಹಡಗು ಪ್ರೇರೆ, 2ನೇದು ನೋಹನ ಹಡಗು, 3ನೇದು ನಿಬಂಧನೆಯ ಹಡಗು ಪ್ರೇರೆ. ನಿಬಂಧನೆಯ ಹಡಗು, ನಾವು ಇದು ನಿಬಂಧನೆಯ ಮಂದಸ ಅಂದರೆ ನಾವು ಮಂಜೂಷ ಪೆಟ್ಟಿಗೆ ಅಂತೀವಿ ಪ್ರೇರೆ. ನಿಬಂಧನೆ ಹಡಗು ಅಂದರೆ ಇದನ್ನು ಮಂಜೂಷ ಪೆಟ್ಟಿಗೆ ಎಂದು ಕರೆಯುತ್ತಾರೆ. ಹೌದು. 2.5 ಮೊಳ ಉದ್ದ, 1.5 ಮೊಳ ಅಗಲ. ಅದರ ಎತ್ತು ಅದರ
ತಗಡಿನಿಂದ ಅದನ್ನು ಬಂಗಾರದ ತಗಡಿನಿಂದ ಅದನ್ನು ಹೊದಿಸಲಾಗಿತ್ತು ಪ್ರಿಯರೇ. ಅದರೊಳಗೆ ಮನ್ನ, ಚಿಗುರಿದ ಆರೋನನ ಕೋಲು ಮತ್ತು ನಿಬಂಧನೆಯ ಧರ್ಮಶಾಸ್ತ್ರದ ಬರೆಯಲ್ಪಟ್ಟ 2 ಕಲ್ಲಿನ ಹಲಿಗೆಗಳು ಆ ಮಂದಸದೊಳಗೆ ಇಸ್ರಾಯೇಲರ ಸೂಚನೆಯಾಗಿ ಇಡಲ್ಪಟ್ಟಿತ್ತು ಪ್ರಿಯರೇ. ಆ ಮಂದಸ ಇಸ್ರಾಯೇಲರೆಲ್ಲರಿಗೆ ಕಾಪಾಡುತ್ತಿತ್ತು. ಹೌದು, ಆ ಮಂಜೂಷ ಪೆಟ್ಟಿಗೆಯನ್ನು ಯುದ್ಧಕ್ಕೆ ಹೋಗುವಾಗ ಇಸ್ರಾಯೇಲರೆಲ್ಲರೂ ತೆಗೆದುಕೊಂಡು ಹೋಗಿ ಜಯ ಸಾಧಿಸಿಕೊಂಡು ಬರ್ತಿದ್ದು ಪ್ರಿಯರೇ. ಇದನ್ನು ವಿಮೋಚನ ಕಾಂಡ 25ನೇ ಅಧ್ಯಾಯ, ನಾವು 25ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರಿಯರೇ. ನಾವು ಎಕ್ಸೋಡಸ್ ಚಾಪ್ಟರ್ ಇಲ್ಲಿ ಓದುವುದಾದ್ರೆ ಪ್ರಿಯರೇ, ವಿಮೋಚನ ಕಾಂಡ 25ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಜೀಸಸ್. ಇಲ್ಲಿ ನೋಡುವುದಾದರೆ ಎಕ್ಸೋಡಸ್ ಚಾಪ್ಟರ್ 25 ವರ್ಸ್ 10th to 16th ವರ್ಡ್. ವಿಮೋಚನ ಕಾಂಡ 25ನೇ ಅಧ್ಯಾಯ 10ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಪ್ರೇರೆ. ದೇವರು ಹೇಳ್ತಿದ್ದಾನೆ ಮೋಶೆಗೆ, ನೀನು 10ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ 10ನೇ ವಾಕ್ಯ, ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು. 2.5 ಮೊಳ ಉದ್ದ ಇರಬೇಕಂತ ಪ್ರೇರೆ ಮಂಜೂಷ ಪೆಟ್ಟಿಗೆ. 2.5 ಮೊಳ ಉದ್ದ, 1.5 ಮೊಳ 2.5 ಮೊಳ ಉದ್ದ, 1.5 ಮೊಳ ಅಗಲ, 1.5 ಮೊಳ ಎತ್ತರವು ಇರಬೇಕು. ಹೌದು, ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಒಳಗಡೆಯೂ ಹೊದಿಸಬೇಕು. ಅದರ ಮೇಲೆ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಹೌದು ಪ್ರೇರೆ. ಹೀಗೆ 4 ಬಂಗಾರದ ಬಳೆಗಳನ್ನು ಎರಕ ವಹಿಸಿ ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದೊಂದು ಕಡೆಯಲ್ಲಿ 2 ಬಳೆಗಳನ್ನು ಇಡಬೇಕು. ಆ ಮಂಜೂಷವನ್ನು ಹೊರುವುದಕ್ಕಾಗಿ ನೀನು ಜಾಲಿ ಮರದ ಕೋಲುಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ 2 ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಮಂಜೂಷದ ಬಳೆಗಳಿಂದ ತೆಗೆಯದೆ ಅವುಗಳಲ್ಲಿಯೇ ಇಟ್ಟಿರಬೇಕು. 16ನೇ ವಾಕ್ಯ, ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಇಡಬೇಕು. ಆದರೆ ಇದು ಜಾಲಿ ಮರದಿಂದ ಮೋಶೆ ಮುಖಾಂತರ ಮಾಡಿಸಿದ ಮಂಜೂಷ ಪೆಟ್ಟಿಗೆ ಪ್ರೇರೆ. 2.5 ಮೊಳ ಉದ್ದ, 1.5 ಮೊಳ ಅಗಲ, 1.5 ಮೊಳ ಎತ್ತರ. ನೋಡ್ರಿ, ಮೊಳ ಅಂದರೆ ಇಷ್ಟು ಪ್ರೇರೆ, 1 ಮೊಳ. 2 ಮೊಳ ಅಂದರೆ ಡಬಲ್ ತಗೋಬೇಕು. 2.5 ಮೊಳ ಅಂದರೆ ಇಷ್ಟು, ಅಂದರೆ ಮಿನಿಮಮ್ 2 ಫೀಟ್. ಇನ್ನು ನಮಗಿಂತ ಉದ್ದವಾದ ಕೈ ಆದರೆ ಮಿನಿಮಮ್ 2.5 ಫೀಟ್. ಮಂಜೂಷ ಪೆಟ್ಟಿಗೆ 2.5 ಫೀಟ್ ಇತ್ತೆನ್ಬೋದು ಪ್ರೇರೆ. ಇಸ್ರೇಲರು ಶತ್ರುಗಳ ವಿರುದ್ಧ ಹೋಗುವಾಗ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದರು ಪ್ರೇರೆ. ಹೌದು, ನಾವು ಯೆರಿಕೋ ಕೋಟೆ ಗೋಡೆಯನ್ನು 7 ದಿನ ಇಸ್ರೇಲರು ಸುತ್ತುತ್ತಾ ಸ್ತುತಿ ಮಾಡುವಾಗ ಗಟ್ಟಿಯಾದ ಧ್ವನಿಯಿಂದ ಆ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದರು ಯಾಜಕರ ಮುಂದೆ. ಹೌದು, ಆ ಸ್ತುತಿಯ ಮೂಲಕ ಅಥವಾ ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಿ ಯಾಜಕರ ಆ ಕೊಂಬು ಊದುವುದರ ಮೂಲಕ ಆ ಮಂಜೂಷ ಪೆಟ್ಟಿಗೆ ಇಲ್ಲಿರುವಂಥ ಆ ದೇವರ ಮನ್ನ, ಹೌದು ಪ್ರೇರೆ, ಆರೋನನ ಚಿಗುರಿದ ಕೋಲು ಅಥವಾ ದೇವರ ದಶಾಜ್ಞೆಗಳು ಹೀಗೆ ಆ ಮಂಜೂಷ ಪೆಟ್ಟಿಗೆಯಲ್ಲಿತ್ತು ಪ್ರೇರೆ. ಹೀಗೆ ಅದು ಜಯಕ್ಕೆ ಸೂಚನೆ ಆಗಿತ್ತು ಪ್ರೇರೆ ಇಸ್ರೇಲರಿಗೆ. ಆ ಮಂಜೂಷ ಪೆಟ್ಟಿಗೆಯಿಂದ ಇಸ್ರೇಲರೆಲ್ಲರೂ ಕಾಪಾಡಲ್ಪಡುತ್ತಿದ್ದರು ಎನ್ನುವುದನ್ನು ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ. ಹೀಗೆ ಮೋಶೆ ಮೂಲಕ ಜಾಲಿ ಮರದಿಂದ ಒಂದು ಮಂಜೂಷ ಪೆಟ್ಟಿಗೆಯನ್ನು ದೇವರು ಮಾಡಿಸುತ್ತಾನೆ. ಅದು 2.5 ಮೊಳ ಉದ್ದ, 1.5 ಮೊಳ ಅಗಲ, 1.5 ಮೊಳ ಎತ್ತರ, ಚೊಕ್ಕ ಬಂಗಾರ ತಗಡುಗಳನ್ನು ಅದರ ಒಳಗಡೆಯೂ ಹೊದಿಸಬೇಕು. ಅದರ ಮೇಲೆ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಹೌದು, 4 ಬಂಗಾರದ ಬಳೆಗಳನ್ನು ಎರಕ ವಹಿಸಿ ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದೊಂದು ಕಡೆಯಲ್ಲಿ 2 ಬಳೆಗಳನ್ನು ಇಡಬೇಕು. ಹೌದು, ಆ ಮಂಜೂಷವನ್ನು ಹೊರುವುದಕ್ಕಾಗಿ ನೀನು ಜಾಲಿ ಮರದ ಕೋಲುಗಳನ್ನು ಮಾಡಿಸುವೆ. ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಮಂಜೂಷದ 2 ಕಡೆಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಮಂಜೂಷದ ಬಳೆಗಳಿಂದ ತೆಗೆಯದೆ ಅವುಗಳಲ್ಲಿ ಇಟ್ಟಿರಬೇಕು. ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ನೀಡಬೇಕು. ಆದರೆ ಇದು ಹಳೆಯ ಒಡಂಬಡಿಕೆಯಲ್ಲಿ ಸೂಚಿತವಾದ ಇದೊಂದು ಪದ್ಧತಿ ಪ್ರೇರೆ.
ಹೌದು. ಈಗ ಹೊಸ ಒಡಂಬಡಿಕೆ ಆದರೂ ಯೇಸು ಕ್ರಿಸ್ತನೇ ಸಮಸ್ತದಲ್ಲಿ ಸಮಸ್ತ ಆಗಿದ್ದಾನೆ ಪ್ರಿಯರೇ. ಹೌದು. ಹೀಗೆ ನಾವು ಮೋಶೆ ಮುಖಾಂತರ ಒಂದು ಹಡಗು ಮಾಡುವುದನ್ನು ನೋಡ್ತೇವೆ ಪ್ರಿಯರೇ. ಆ ಹಡಗು ಯಾವುದಂದರೆ ಮಂಜೂಷ ಪೆಟ್ಟಿಗೆ. ಒಂದನೆಯದು ಮೋಶೆ ಹಡಗು ಪ್ರಿಯರೇ, ತಾಯಿಯ ಮುಖಾಂತರ ಮಾಡಲ್ಪಟ್ಟಿತ್ತು. ಆಪು ಹುಲ್ಲಿನ ಮೂಲಕ ಆ ಜಂಬು ಪೆಟ್ಟಿಗೆ, ನದಿಯ ಬದಿಯಲ್ಲಿ ಬೆಳೆದಿರುವ ಆಪು ಹುಲ್ಲಿನ ಪೆಟ್ಟಿಗೆ, ಜಂಬು ಹುಲ್ಲಂತೀವಿ ಪ್ರೇರೆ, ಜಂಬು ಹುಲ್ಲಿನ ಪೆಟ್ಟಿಗೆ ಮೋಶೆದು. ಎರಡನೇದು ನೋಹನು ಮಾಡಿದ ಹಡಗು ಪ್ರೇರೆ, ಅದು ತುರಾಯಿ ಮರದಿಂದ ಮಾಡಿದ ಹಡಗು. ಅದರಲ್ಲಿ 3 ಅಂತಸ್ತಿತ್ತು. ಅನೇಕ ಜಾತಿಯ ಪ್ರಾಣಿ, ಪಶು, ಪಕ್ಷಿಗಳು, ಕ್ರಿಮಿಕೀಟಗಳು ಹಾಗೂ ನೋಹನ ಕುಟುಂಬ, ನೋಹನು ಗಂಡ ಹೆಂಡತಿ 3 ಜನ ಗಂಡು ಮಕ್ಕಳು, ಸೊಸೆಯರು 4 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು ರಕ್ಷಣೆ ಹೊಂದಿದೆ ಪ್ರೇರೆ, ನೋಹನ ಹಡಗು. ಇದು 3ನೇದಾಗಿ ನಿಬಂಧನ ಹಡಗು ಅಂದರೆ ಮಂಜೂಷ ಪೆಟ್ಟಿಗೆ. ಇದರಲ್ಲಿ ಪರಲೋಕದಿಂದ ದೇವದೂತರು ತಿನ್ನುವಂಥ ಆಹಾರವಾದ ಮನ್ನ ಇಡಲ್ಪಟ್ಟಿತ್ತು ಪ್ರೇರೆ, ಮತ್ತು ಆರೋನನ್ನು ಚಿಗುರಿದ ಕೋಲು, ಮತ್ತು ದೇವರ ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ 2 ಕಲ್ಲಿನ ಅಲಿಗೆ ಮೇಲೆ ಬರೆದು ಕೊಟ್ಟ 10 ಆಜ್ಞೆಗಳು. ಹೌದು ಪ್ರೇರೆ, ಇಸ್ರಾಯೇಲರಿಗೆ. ಹೀಗೆ ಮೋಶೆಯ ಹಡಗು, ನೋಹನ ಹಡಗು, ಮಂಜೂಷ ಪೆಟ್ಟಿಗೆ ಎಂಬ ಹಡಗು ನೋಡಿದ ಪ್ರೇರೆ. ಹೀಗೆ 4ನೇ ಹಡಗು ಸಂಚಾರ ಹಡಗು ಪ್ರೇರೆ, ಅಂದರೆ ಪ್ರಯಾಣಿಸುವಂಥ ಹಡಗು, ಪ್ರಯಾಣ ಮಾಡುವಂಥ ಹಡಗು. ಹೌದು. ಆ ಸಂಚಾರ ಹಡಗು ಅಂದರೆ ಯೇಸು ಕ್ರಿಸ್ತನೇ ಸಂಚಾರ ಹಡಗು ಆಗಿದ್ದಾನೆ ಪ್ರೇರೆ. ತನ್ನ ಬಳಿಗೆ ಬರುವಂಥವ ಯಾರನ್ನು ಕೂಡ ತಳ್ಳುವುದೇ ಇಲ್ಲ. ಆತನನ್ನು ಅಂಗೀಕರಿಸಿದ, ಆತನ ನಾಮದಲ್ಲಿ ವಿಶ್ವಾಸ ಇಡುವುದಾದರೆ ಆತನ ಮಕ್ಕಳನ್ನಾಗಿ ಮಾಡುವಾತನಾಗಿದ್ದಾನೆ. ದೇವರ ಮಕ್ಕಳನ್ನಾಗಿ ಯೇಸು ಕ್ರಿಸ್ತ ಪ್ರಭು ದೇವರ ಪ್ರತಿರೂಪನು. ಹೌದು ಪ್ರೇರೆ, ದೇವರ ವಾಕ್ಯ, ದೇವರಾದ ವಾಕ್ಯ. ಹೌದು. ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆದಿ ಸಂಭೂತನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ತನ್ನ ಸುತ್ತನಲ್ಲಿ ಇರಿಸಲು ನಿರ್ಧರಿಸಿದನು, ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು. ಹೌದು ಪ್ರೇರೆ, ಆತನ ಬಳಿಗೆ ಬರುವ ಒಬ್ಬರನ್ನು ತಳ್ಳಿಬಿಡುವುದಿಲ್ಲ ಪ್ರಭು. ಹಾಗೂ ಆತನನ್ನು ಯಾರ್ಯಾರು ಅಂಗೀಕರಿಸಿದರೂ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡುತ್ತೇವೆ, ಬೆಳಕು ಈ ಲೋಕಕ್ಕೆ ಬಂತು ಪ್ರೇರೆ. ಹೌದು. ಆ ಬೆಳಕು ಸಂಚಾರ ಮಾಡುತ್ತದೆ. ಆ ಬೆಳಕನ್ನು ನಂಬುವುದಾದರೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ. ಇನ್ನು ಮೇಲೆ ಆ ಬೆಳಕಿನ ಮುಖಾಂತರ ನಾವು ಕಾಮದಿಂದ ಹುಟ್ಟಿದವರಲ್ಲ, ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ. ಸಂಚಾರ ಮಾಡುವ ಬೆಳಕು ಅದು ಪ್ರೇರೆ. ನಾವು ಕತ್ತಲೆಯಲ್ಲಿ ಬೆಳಕು ಬಟನ್ ಹಾಕಿದಾಗ ಮನೆಯಲ್ಲಾದರೂ ಬೀದಿ ದೀಪ ಆಗಲಿ ಅಥವಾ ಸೂರ್ಯ ಉದಯವಾದರೂ ಕೂಡ ಆ ಬೆಳಕು ಉದಯಿಸುತ್ತಲೇ ಭೂಮಿ ಒಳಗಿಂದ ಹೀಗೆ, ಅಥವಾ ಲೈಟ್ ಸ್ಟಾರ್ಟ್ ಮಾಡುತ್ತಲೇ ಬಟನ್ ಹಾಕಿದಾಗ ಅದು ಪ್ರಕಾಶ ಆದಾಗ ಕತ್ತಲು ಓಡಿ ಹೋಗುತ್ತದೆ. ಹೌದು ಪ್ರೇರೆ, ಸಂಚಾರ ಮಾಡುವ ಹಡಗು ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಈ ಲೋಕದ ಬೆಳಕು. ಬೆಳಕು ಬಂದಾಗ ಕತ್ತಲು ಓಡಿ ಹೋಗುತ್ತದೆ. ಯೇಸು ಕ್ರಿಸ್ತ ಇರುವಾಗ ಸೈತಾನನು ಓಡಿ ಹೋಗುತ್ತಾನೆ ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಸಂಚಾರ ಹಡಗು ಆಗಿದ್ದಾನೆ ಪ್ರೇರೆ. ನಮ್ಮನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ಹಡಗು ಮತ್ತು ಮೇಲು ಮಾಡುವ ಸಜೀವ ಹಡಗು ಆಗಿದ್ದಾನೆ ಪ್ರೇರೆ. ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆತನಲ್ಲಿ ವಿಶ್ವಾಸಿಡುವ ಪ್ರತಿಯೊಬ್ಬನು ಸತ್ತರೂ ಬದುಕುತ್ತಾ ನಂಬುವ ಯಾರೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದಿದ್ದಾನೆ ಪ್ರೇರೆ. ಈ ಹಡಗಿನಲ್ಲಿ ಪ್ರವೇಶಿಸುವವರನ್ನೆಲ್ಲ 2ನೇ ಮರಣದಿಂದ ಅಥವಾ ಅಗ್ನಿಗಂಧಕಗಳು ಉರಿಯುವ ಆ ಸರೋವರದಿಂದ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಹೌದು. ದೇಹಕ್ಕೆ 1ನೇ ಮರಣ, ಆತ್ಮದಲ್ಲಿ 2ನೇ ಮರಣ ಪ್ರೇರೆ. ಆತ್ಮಕ್ಕೆ ಮರಣ ಇಲ್ಲ ಪ್ರೇರೆ. ಅದು ಯಾತನೆ ಹೊಂದುತ್ತಾ ಇರುತ್ತದೆ. ಅದುವೇ ಮರಣ ಎನ್ನುವ ಸ್ಥಿತಿ ಬೈಬಲ್ ಪ್ರಕಾರ. ಅದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನನ್ನು ಯಾರಾದರೂ ವಿಶ್ವಾಸಿಸಿದರೆ ಪ್ರೇರೆ, ಅವ್ರ ಜೀವನದಲ್ಲಿ ಮೇಲನ್ನು ಮಾಡುತ್ತಾನೆ. ಸಜೀವಗೊಳಿಸುವ ಹಡಗು ಪ್ರೇರೆ. ಆ ಹಡಗಿನ ಯೇಸು ಕ್ರಿಸ್ತ ಎನ್ನುವ ಹಡಗಿನಲ್ಲಿ ಸೇರಿದರೆ, ಆತನ ವಾಕ್ಯವನ್ನು ವಿಶ್ವಾಸಿಸಿದರೆ, ಆತನ ಶಿಲ್ಬೆಯ ಮರಣದಲ್ಲಿ, ಆತನ ಸುರಿಸಿದ ರಕ್ತದಲ್ಲಿ, ಆತನ ಹೊಂದಿದ ಗಾಯದಲ್ಲಿ ಆತನು ಮರಣದ ಮುಳ್ಳನ್ನು ಮುರಿದು 3ನೇ ದಿನ ಮರಣ ಜಯಿಸಿ ಜೀವಂತವಾಗಿ ಎದ್ದಿದ್ದಾನೆ ಎಂದು ಯಾರೆಲ್ಲ ವಿಶ್ವಾಸಿಸ್ತಾರೋ, ಆತನ ವಿಶ್ವಾಸಿಟ್ಟು ಯಾರೆಲ್ಲ ದೇವರ ಆತ್ಮವನ್ನು ಸ್ವೀಕರಿಸಿ ದೇವರ ಮಕ್ಕಳಾಗುತ್ತಾರೋ, ಆತನ 2ನೇ ಆಗಮನವನ್ನು ಎದುರು ನೋಡುತ್ತಾರೋ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೋ, ಆತನ ಕಡೆಗೆ ಅನೇಕರನ್ನು ನಡೆಸುತ್ತಾರೋ, ಅವರೆಲ್ಲರೂ ಈ ಹಡಗಿನೊಳಗೆ ಪ್ರವೇಶಿಸಿದವರಾಗಿದ್ದಾರೆ ಪ್ರೇರೆ. ಈ ಹಡಗಿನೊಳಗೆ ಪ್ರವೇಶಿಸುವವರೆಲ್ಲರೂ 2ನೇ ಮರಣದಿಂದ ಮತ್ತು
ನರಕ ಎನ್ನುವಂಥ ಅಗ್ನಿಗಂಧಕಗಳು ಉರಿಯುವ ಸರೋವರದಿಂದ ನಿತ್ಯ